ಸೀಮಿತ ಓವರ್ ಕ್ರಿಕೆಟ್ನಲ್ಲಿ ಇರುವಂತೆ ನಿಧಾನಗತಿ ಬೌಲಿಂಗ್ಗೆ ಕಡಿವಾಣ ಹಾಕಲು ಐಸಿಸಿ ಟೆಸ್ಟ್ ಕ್ರಿಕೆಟ್ನಲ್ಲೂ ಓವರ್ಗಳ ಮಧ್ಯೆ 60 ಸೆಕೆಂಡ್ಗಳ ಸ್ಟಾಪ್ ಕ್ಲಾಕ್ ನಿಯಮವನ್ನು ಜಾರಿಗೆ ತಂದಿದೆ. 2025-2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಚರಣದಲ್ಲಿ ಈಗಾಗಲೇ ಸ್ಟಾಪ್ ಕ್ಲಾಕ್ ಅಳವಡಿಕೆ ಮಾಡಲಾಗಿದೆ ಎಂದು ಐಸಿಸಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಇದಲ್ಲದೆ ಎಂಜಲು ಬಳಕೆ, ಡಿಆರ್ಎಸ್, ಕ್ಯಾಚ್, ಶಾರ್ಟ್ ರನ್ಗೆ ಸಂಬಂಧಿಸಿಯೂ ಐಸಿಸಿ ಹೊಸ ನಿಯಮಗಳನ್ನು ಘೋಷಿಸಿದೆ. ಹೊಸ ನಿಯಮದ ಪ್ರಕಾರ ಬೌಲಿಂಗ್ ಮಾಡುವ ತಂಡಕ್ಕೆ 1 ಓವರ್ ಮುಗಿದ ಬಳಿಕ ಮತ್ತೊಂದು ಓವರ್ ಆರಂಭಿಸಲು 60 ಸೆಕೆಂಡ್ ಕಾಲಾವಕಾಶವಿರಲಿದೆ. ಓವರ್ ಮುಗಿಯುತ್ತಿದ್ದಂತೆ ಕ್ರೀಡಾಂಗಣದಲ್ಲಿರುವ ದೊಡ್ಡ ಪರದೆಯ ಮೇಲೆ ಬಾಕಿ ಇರುವ ಸಮಯವನ್ನ ತೋರಿಸಲಾಗುತ್ತೆ. ಒಂದು ವೇಳೆ 60 ಸೆಕೆಂಡ್ಗಳೊಳಗೆ ಹೊಸ ಓವರ್ ಆರಂಭಿಸದಿದ್ದರೆ ಬೌಲಿಂಗ್ ಮಾಡುತ್ತಿರುವ ತಂಡಕ್ಕೆ ಎಚ್ಚರಿಕೆಯನ್ನು ನೀಡಲಾಗುತ್ತೆ. 80 ಓವರ್ಗಳ ಅವಧಿಯಲ್ಲಿ 3 ಬಾರಿ ನಿಯಮವನ್ನು ಉಲ್ಲಂಘಿಸಿದರೆ ಬ್ಯಾಟಿಂಗ್ ಮಾಡುತ್ತಿರುವ ತಂಡಕ್ಕೆ 5 ಪೆನಾಲ್ಟಿ ರನ್ ದೊರೆಯಲಿದೆ. ಡಿಆರ್ಎಸ್ನಲ್ಲಿ ಬದಲಾವಣೆ. ಡಿಆರ್ಎಸ್ನಲ್ಲಿಯೂ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಈ ಹಿಂದೆ ಬ್ಯಾಟರ್ ವಿರುದ್ಧ ಕ್ಯಾಚ್ ತೀರ್ಪಿಗಾಗಿ ಡಿಆರ್ಎಸ್ ಮೊರೆ ಹೋದಾಗ ತೃತೀಯ ಅಂಪೈರ್ ಅಲ್ಟ್ರಾ ಎಡ್ಜ್ ಪರಿಶೀಲಿಸುತ್ತಾರೆ. ಡಿಆರ್ಎಸ್ ವೇಳೆ ಚೆಂಡು ಬ್ಯಾಟ್ಗೆ ತಾಗಿಲ್ಲ ಎನ್ನುವುದು ಕಂಡುಬಂದರೆ ಅದನ್ನ ಈ ಮೊದಲು ನಾಟ್ಔಟ್ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಇಂತಹ ಸಂದರ್ಭಗಳ ವೇಳೆ ಟಿವಿ ಅಂಪೈರ್ ಎಲ್ಬಿಡಬ್ಲ್ಯೂ ಸಾಧ್ಯತೆಯನ್ನ ಪರಿಶೀಲಿಸಲಿದ್ದಾರೆ. ಈ ವೇಳೆ ಎಲ್ಬಿಡಬ್ಲ್ಯೂ ತೀರ್ಪಿನ ಬಾಲ್ ಟ್ರ್ಯಾಕಿಂಗ್ನಲ್ಲಿ ಅಂಪೈರ್ಸ್ ಕಾಲ್ ಬಂದರೆ ಇದುವರೆಗೆ ಅದನ್ನು ನಾಟ್ಔಟ್ ಎಂದೇ ಪರಿಗಣಿಸಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಅದು ಔಟ್ ಆಗಲಿದೆ. ಎಂಜಲು ಬಳಸಿದರೆ ಚೆಂಡು ಬದಲಾಗದು. ಕಳೆದ ಐಪಿಎಲ್ನಲ್ಲಿ ಚೆಂಡಿಗೆ ಎಂಜಲು ಹಚ್ಚಿ ಶೈನ್ ಮಾಡಲು ಯತ್ನಿಸುವ ನಿಷೇಧವನ್ನ ತೆರವುಗೊಳಿಸಲಾಗಿತ್ತು. ಅದರಂತೆ ಎಂಜಲು ಬಳಸಲು ಅವಕಾಶವನ್ನ ನೀಡಲಾಗಿತ್ತು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಚೆಂಡಿಗೆ ಎಂಜಲು ಹಚ್ಚುವುದರ ಮೇಲಿನ ನಿರ್ಬಂಧ ಮುಂದುವರೆಯಲಿದೆ. ಹಾಗೆಂದು ಇನ್ನು ಮುಂದೆ ಚೆಂಡಿಗೆ ಎಂಜಲು ಹಚ್ಚಿರುವುದು ಕಂಡು ಬಂದ ತಕ್ಷಣ ಅದನ್ನು ಬದಲಾಯಿಸಲಾಗುವುದಿಲ್ಲ. ಕೆಲ ತಂಡಗಳು ಚೆಂಡು ಬದಲಾವಣೆಗಾಗಿ ಉದ್ದೇಶಪೂರ್ವಕವಾಗಿ ಎಂಜಲು ಹಚ್ಚುತ್ತಿದ್ದವು. ಇದೀಗ ಚೆಂಡನ್ನ ಬದಲಾಯಿಸಬೇಕು ಎಂಬುದು ಕಡ್ಡಾಯವೇನಲ್ಲ ಎಂದು ಐಸಿಸಿ ಹೇಳಿದೆ. ಪೂರ್ಣ ಬದಲಿ ಆಟಗಾರ. ಈ ಹಿಂದೆ ಆಟಗಾರನೊಬ್ಬನ ತಲೆಗೆ ಚೆಂಡೇಟು ಬಿದ್ದಾಗ ಮಾತ್ರ ಬದಲಿಯಾಗಿ ಬರುವ ಆಟಗಾರನಿಗೆ ಬ್ಯಾಟಿಂಗ್, ಬೌಲಿಂಗ್ ಅವಕಾಶವನ್ನು ನೀಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಆಟಗಾರನೊಬ್ಬ ಗಂಭೀರ ಬಾಹ್ಯ ಗಾಯದಿಂದ ಮೈದಾನ ತೊರೆದಾಗ ಬರುವ ಬದಲಿ ಆಟಗಾರನಿಗೂ ಈ ಅವಕಾಶ ನೀಡುವ ಸಾಧ್ಯತೆ ಇದೆ. ಈ ಸಂಬಂಧ ಐಸಿಸಿ ಎಲ್ಲಾ ದೇಶಗಳ ಕ್ರಿಕೆಟ್ ಮಂಡಳಿಗಳಿಗೆ ದೇಶೀಯ ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಇದನ್ನು ಜಾರಿಗೊಳಿಸಲು ಸೂಚಿಸಿದೆ. ಗಂಭೀರ ಬಾಹ್ಯ ಗಾಯಗೊಂಡ ಆಟಗಾರನಿಗೆ ಬದಲಿಯಾಗಿ ಕನ್ಕಷನ್ ಬದಲಿಯಂತೆ ವೇಗಿಗೆ ವೇಗಿ, ಸ್ಪಿನ್ನರ್ಗೆ ಸ್ಪಿನ್ನರ್, ಬ್ಯಾಟರ್ಗೆ ಬ್ಯಾಟರ್, ಆಲ್ರೌಂಡರ್ಗೆ ಆಲ್ರೌಂಡರ್, ಕೀಪರ್ಗೆ ಕೀಪರ್ ಬದಲಿಗಾರರಾಗಿ ಆಡಬಹುದು. ಅಲ್ಲದೆ ಇದಕ್ಕೆ ಮ್ಯಾಚ್ ರೆಫ್ರಿ ಒಪ್ಪಿಗೆಯೂ ಅಗತ್ಯವಾಗಿದೆ. ನೋ ಬಾಲ್ ಪರಿಶೀಲನೆ. ಈ ಮೊದಲು ಬೌಲಿಂಗ್ ತಂಡ ನೋ ಬಾಲ್ ಎಸೆದಿದ್ದು ಕಂಡುಬಂದರೆ ಆಗ ಕ್ಯಾಚ್ ಅನ್ನು ನಿರ್ಲಕ್ಷಿಸಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ನೋ ಬಾಲ್ ವೇಳೆಯೂ ಕ್ಯಾಚ್ ನ್ಯಾಯಸಮ್ಮತವಾಗಿದೆ ಎಂದು ಪರಿಶೀಲಿಸಲಾಗುತ್ತೆ. ಹೊಸ ನಿಯಮದ ಕ್ಯಾಚ್ ಕ್ಲೀನ್ ಆಗಿದ್ರೆ ಬ್ಯಾಟಿಂಗ್ ತಂಡಕ್ಕೆ ನೋ ಬಾಲ್ನ 1 ರನ್ ಮಾತ್ರ ನೀಡಲಾಗುತ್ತೆ. ಆ ಕ್ಯಾಚ್ ಕ್ಲೀನ್ ಆಗಿರದಿದ್ದರೆ ಆ ಎಸೆತದಲ್ಲಿ ಬ್ಯಾಟರ್ಗಳು ಓಡಿರುವ ರನ್ಗಳನ್ನ ಬ್ಯಾಟಿಂಗ್ ತಂಡಕ್ಕೆ ನೀಡಲಾಗುತ್ತೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.